ವಿಠ್ಠಲ ರುಖುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ವಿನ್ಮಯ್ ಶ್ರೀ ನೋಡಿ, ಈ ಹೆಸರನ್ನು ಶ್ರೀ ಎನ್ನುವುದೇನಿದೆಯಲ್ಲ, ಇದು ನಾರಾಯಣನ ಹೆಸರು. ಶ್ರೀ ಲಕ್ಷ್ಮಿಯ ಹೆಸರು, ಅದನ್ನು ಕೊನೆಗೆ ಯಾವತ್ತೂ ಹಚ್ಚಬಾರದು, ಒಂಥರ ಅವಮಾನ. ಅದು ಶ್ರೀ ವಿನ್ಮಯ ಅನ್ನೇ ಅದು ಓಕೆ, ಶ್ರೀ ಲಕ್ಷ್ಮಿ ಅನ್ನಿ, ಶ್ರೀ ನಿಧಿ ಅನ್ನಿ, ಶ್ರೀ ಗಂಧ ಅನ್ನಿ, ಶ್ರೀ ಕೊನೆಗೆ ಹಚ್ಚಬಾರ್ದು. ಇಟ್ಸ್ ಅ ರಾಂಗ್. ಟೈಮ್ ಇದೆ ಇನ್ನೂ, ನಿಮಗೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಶ್ರೀ ನಾರಾಯಣನ ರೆಪ್ರೆಸೆಂಟೇಷನ್ ಅದು. ದಯವಿಟ್ಟು ಶ್ರೀಯನ್ನು ಕೊನೆಗೆ ಹಚ್ಚಬಾರ್ದು. ನೀವು ಲಾಸ್ಟಿಗೆ ಕೊನೆಗೆ ಅವನನ್ನು ಇಟ್ಟು ನೀವು ಸಾಧ್ಯನೇ ಇಲ್ಲ. ಅದಕ್ಕೆ ದಯವಿಟ್ಟು ಸ್ತ್ರೀ 20 ಮಾರ್ಚ್ 2024 5:07 ಮತ್ತು ಸಂಜೆ ಬೆಂಗಳೂರಲ್ಲಿ ಜನನ. ಪುಷ್ಯ ನಕ್ಷತ್ರ, ಕರ್ಕ ರಾಶಿ, ಸಿಂಹ ಲಗ್ನದಲ್ಲಿ ಜನನ. ಸಿಂಹ ಲಗ್ನ, ಸುಕರ್ಮ ಯೋಗ ನೋಡಿ, ನಿತ್ಯ ಯೋಗ, ಸುಕರ್ಮ ಯೋಗ. ಈ ಯೋಗ ಭಾರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಇದು. ಹೌದು, ನಕ್ಷತ್ರಕ್ಕಿಂತನೂ ನಿತ್ಯ ಯೋಗ ಯಾವುದಿರುತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಪಿತಪ್ಪಿ ಅವರು ಗಂಡ ಯೋಗದಲ್ಲಿ ಹುಟ್ಟಿದ್ದೇ ಕರೆ, ಆದರೆ ಬಹಳ ತೊಂದರೆಗೀಡಾಗ್ತಾರೆ. ಇದು ಜಾತಕ. ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದಿಲ್ಲ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ. ಯೌವನ ಅವಸ್ಥೆಯಲ್ಲಿ ಇರುವಂಥ ಗ್ರಹಗಳು ಒಳ್ಳೆಯ ಫಲವನ್ನೇ ಕೊಡ್ತವೆ. ಹೌದು, ಬಹಳ ಒಳ್ಳೆಯ ಫಲ ಕೊಡ್ತವೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ, 2 ಧನೇಶ, 11 ಲಾಭೇಶ. ನೋಡಿ, ಅದೇ ರೀತಿ 1, 5, 9 ತ್ರಿಕೋಣ ಆದರೆ, 6, 8, 12 ಭಾರಿ ಕೆಟ್ಟ ಸ್ಥಾನ. 3 ಏನಿದೆಯಲ್ಲ, ಇದು 50-50 ಇದೆ, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಹೌದು, ಬನ್ನಿ. ಹಾಗಾದರೆ ಸಿಂಹ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದೇ ಸೂರ್ಯ, 2ನೇದು ಬಂದು ಕುಜ, 3ನೇದು ಬಂದು ಗುರು, 4ನೇದು ಬಂದು ಶುಕ್ರ. ತಾತ್ಕಾಲಿಕ ಮಿತ್ರ ಬುಧ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ, ಚಂದ್ರ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೀಚ ಬುಧ, ಅದು ಬಿಟ್ಟರೆ ಬೇರೆ ಯಾವ ವಕ್ರಿಯ ಆಗಲಿ, ಉಚ್ಚ ಆಗಲಿ, ಅಸ್ತಂಗತ ಆಗಲಿ ಯಾವುದೂ ಇಲ್ಲ ಇಲ್ಲಿ. ಬನ್ನಿ ನೋಡೋಣ ಜಾತಕದಲ್ಲಿ ಏನಿದೆ ಏನಿಲ್ಲ, ಒಂದೊಂದೇ ಭಾವವನ್ನು ತಿಳ್ಕೊಂಡು ಹೋಗೋಣ. 1ನೇ ಭಾವದಲ್ಲಿ ಯಾರೂ ಇಲ್ಲ, 2ನೇ ಭಾವದಲ್ಲಿ ಕೇತು ಇದ್ದಾನೆ. ಈ ಮನೆಯ ಸ್ವಾಮಿ ಅಷ್ಟಮದಲ್ಲಿ ನೀಚ ಆಗಿದ್ದಾನೆ.
ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಷ್ಟಮದಲ್ಲಿ ನೀಚ ಆಗಿದ್ದಾನೆ. ಯಾವ ಮನೆಯ ಸ್ವಾಮಿ? 2ನೇ ಭಾವದ ಸ್ವಾಮಿ. 1ನೇ ಭಾವದ ಸ್ವಾಮಿಯು ಅಷ್ಟಮದಲ್ಲೇ ಬಂದು ಕೂತಿದ್ದಾನೆ. ಯಾರು? ಸೂರ್ಯ. ಸಿಂಹ ಲಗ್ನದ ಸ್ವಾಮಿ ಸೂರ್ಯ. ಹಾಗಾಗಿ ಬುಧ ಇಲ್ಲಿ ವಿಪರೀತ ರಾಜಯೋಗಕ್ಕೆ ಬರೋದಿಲ್ಲ. ಉಲ್ಟಾ ಅವನು ವಿರೋಧಿಯಾಗಿ ವರ್ಕ್ ಮಾಡ್ತಾನೆ. ಬಟ್ ಇಲ್ಲಿ ಕೇತು ನಿಮ್ಮನ್ನು ಬಹಳ ಡ್ಯಾಮೇಜ್ ಮಾಡ್ತಾನೆ, ವಿಪರೀತ ಡ್ಯಾಮೇಜ್ ಮಾಡ್ತಾನೆ. ಹೆಂಗೆ? ಅನ್ನೆಸೆಸರಿ ಎರೋಗನ್ಸಿ ಇರುತ್ತೆ ನಿಮಗೆ, ಬಹಳ ಎರೋಗಂಟಿರ್ತೀರಿ, ಬಹಳ ಅನ್ನೆಸೆಸರಿ ಡಿಪ್ಲೊಮ್ಯಾಟ್ ಆಗ್ತೀರಿ, ಅನ್ನೆಸೆಸರಿ ಸೊಕ್ಕನ್ನು ತೋರಿಸ್ತೀರಿ, ಅನ್ನೆಸೆಸರಿ ರಫ್ ಆಗಿ ಮಾತಾಡ್ತೀರಿ, ಅನ್ನೆಸೆಸರಿ ಊಟದ ವಿಚಾರದಲ್ಲಿ ಜಗಳ ತೆಗಿತೀರಿ, ಅನ್ನೆಸೆಸರಿ ಬ್ಯಾಡ್ ಬಿಹೇವಿಯರ್ ಮಾಡ್ತೀರಿ. ಕಾರಣ ಬುಧ ನೀಚನಾಗಿದ್ದಾನೆ. ಅಷ್ಟಮದಲ್ಲಿ ಬುಧ ನೀಚನಾಗಿರೋದ್ರಿಂದ ಇಲ್ಲಿ ಕೇತು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ವ್ಯವಹಾರಗಳನ್ನು ಕೆಡಿಸ್ತಾನೆ, ಬಿಹೇವಿಯರಲ್ಲಿ ವ್ಯತ್ಯಾಸ ತರ್ತಾನೆ, ಹ್ಯಾಬಿಟ್ಸ್ ಅನ್ನು, ಕೆಟ್ಟ ಹ್ಯಾಬಿಟ್ಸ್ ಅನ್ನು ಬೆಳೆಸ್ತಾನೆ, ನಡವಳಿಕೆಯಲ್ಲಿ ವ್ಯತ್ಯಾಸ ತರ್ತಾನೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಇದರಲ್ಲಿ ಸಮತೋಲನ ಇರೋದಿಲ್ಲ. ಸಂಬಂಧಿಗಳನ್ನು ನೀವು ಸೇರೋದಿಲ್ಲ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಹಣವನ್ನು ಸೇವ್ ಮಾಡುವುದಿಲ್ಲ. ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ. ಇನಿಷಿಯಲಿ ಸ್ಟಡೀಸ್ ಚೆನ್ನಾಗಿ ಮಾಡೋದಿಲ್ಲ. ಮಾತಿನಲ್ಲಿ ವಚನತ್ವ ಮತ್ತು ಸತ್ಯಾಂಶ ಇರುವುದಿಲ್ಲ. ಮಾತಿನಲ್ಲಿ ಪ್ರಜ್ಞಾವಂತಿಕೆ ಇರುವುದಿಲ್ಲ. ಮಾತಿನ ದಾಟಿ ಯಾರಿಗೂ ಇಷ್ಟ ಆಗೋದಿಲ್ಲ. ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನ ಆಗೋದಿಲ್ಲ. ತಾವು ದಯವಿಟ್ಟು ಕೇತು ಶಾಂತಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅನ್ನೆಸೆಸರಿ ಪ್ರಾಬ್ಲಮ್ ಈಡಾಗ್ತೀರಾ. ಹೌದು, ಇಲ್ಲ ಅನ್ನೆಸೆಸರಿ ಪ್ರಾಬ್ಲಮ್ ಈಡಾಗ್ತೀರಾ. ಇದು ಮಾತ್ರ ಕಟ್ಟಿಟ್ಟಾಗುತ್ತೆ. ಯಾಕಂದ್ರೆ ಈ ಮನೆಯ ಸ್ವಾಮಿ ಅಷ್ಟಮದಲ್ಲಿ ನೀಚ ಆಗಿದ್ದಾನೆ. ಅಷ್ಟಮದಲ್ಲಿ ನೋಡಿ, ನೀಚ ನೋಡಿ. ಶುಕ್ರ, ಕುಜ, ಶನಿ 3 ಜನ 7ನೇ ಭಾವದಲ್ಲಿದ್ದಾರೆ. ಕುಜ ಹೊಡೆಯ ಯಾರಿವನು ಕುಜ? ದಯವಿಟ್ಟು ಮಗುವಿಗೆ 7 ಕ್ಯಾರೆಟ್ ಹವಳವನ್ನು ಧರಿಸಕ್ಕೆ. ಯಾಕಂದ್ರೆ 3 ಡಿಗ್ರಿ ಇದ್ದಾನೆ. ಹವಳ ಬಹಳ ಇಂಪಾರ್ಟೆಂಟ್ ಅವಳಿಗೆ. ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೀಡಾಗ್ತಾಳೆ, ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತಾಳೆ. ಬೇಡ, ದಯವಿಟ್ಟು 7 ಕ್ಯಾರೆಟ್ ಹವಳ ಹಾಕಿ. ಕುಜ 4 ಮತ್ತು 9ನೇ ಭಾವದ ಸ್ವಾಮಿ. ಶುಕ್ರ 3 ಮತ್ತು 10ನೇ ಭಾವದ ಸ್ವಾಮಿ. ಶನಿ 7ನೇ ಭಾವದ ಸ್ವಾಮಿ. ಇವಷ್ಟೂ ನಿಮಗೆ ಫಲ ಕೊಡ್ತಾರೆ. ಯೋಗ ಮತ್ತು ದೋಷ ಆಮೇಲೆ ಮಾತಾಡೋಣ, ಈಗ ಬೇಡ. ಯೋಗ ಮತ್ತು ದೋಷದ ಬಗ್ಗೆ ಆಮೇಲೆ ಮಾತಾಡೋಣ. ಅಕ್ಕ ತಂಗಿ, ಅಣ್ಣ ತಮ್ಮ, ಕಸಿನ್ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ನಾನು 3ನೇ ಭಾವದ ಫಲವನ್ನು ಹೇಳ್ತಾ ಇದ್ದೀನಿ. ಬಹಳ ಪರಾಕ್ರಮಿ ಇರ್ತೀರಿ, ಧೈರ್ಯವಂತರಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಚೆನ್ನಾಗಿರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ, ಕಾಂಪಿಟೇಷನ್ಸ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಿ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಒಳ್ಳೆಯ ಮಾತುಗಾರರಾಗಿರ್ತೀರಿ, ಪ್ರಯತ್ನಶೀಲರಾಗಿರ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಗಳಿಸ್ತೀರಿ. ಇದು 3ನೇ ಭಾವದ ಫಲ. ತಾಯಿ ಮೇಲೆ ವಿಪರೀತ ವ್ಯಾಮೋಹ, ಪ್ರೀತಿ, ಪ್ರೇಮ ಇರುತ್ತೆ. ಬಹಳ ಜಾಗೃತ ವ್ಯಕ್ತಿಯಾಗಿರ್ತೀರಿ. ವ್ಯವಹಾರಗಳು ಮತ್ತು ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತೀರಿ. ಹೈಯರ್ ಎಜುಕೇಷನ್ ಮಾಡ್ಕೋತೀರಿ. ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ. ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ. ಮನೆಯ ಸ್ಥಿತಿ ಬಹಳ ಎತ್ತರಕ್ಕಿರುತ್ತೆ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವನ್ನ ಪ್ರೇಮದಿಂದ ನೋಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರನ್ನು ತಗೋತೀರಿ. ಮೂವೇಬಲ್
ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡ್ತೀರಿ. ಹವಳ ಹಾಕಿದ್ರೆ 4ನೇ ಭಾವದ ಫಲ. ಅದೇ ರೀತಿ 7ನೇ ಭಾವದ ಫಲ, ಒಳ್ಳೆ ದಾಂಪತ್ಯವನ್ನು ಕಾಣ್ತೀರಿ. ಹೆಂಡತಿಗೆ ಗಂಡನ ಗುಣ, ಗಂಡನಿಗೆ ಹೆಂಡತಿ ಗುಣ ಎರಡೂ ಹೊಂದಾಣಿಕೆ ಆಗುತ್ತೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರೋ ದುಡ್ಡಿಗೆ ಏನು ಕಡಿಮೆ ಇರುವುದಿಲ್ಲ. ಪಾರ್ಟ್ನರ್ಶಿಪ್ ವ್ಯವಹಾರ ನಡೆದೇ ಹೋಗುತ್ತೆ. ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿರುತ್ತೆ. ದಿನನಿತ್ಯ ನಡ್ಕೊಂಡು ಒಂದಿನ ಸೌಕಾರಕ್ಕೆ ಒಂದಿನ ಬಡತನ, ಒಂದಿನ ಸೌಕಾರಕ್ಕೆ ಒಂದಿನ ಬಡತನ ಹಾಗಿರುವುದಿಲ್ಲ. ಜೀವನ ಒಂದೇ ಹಾದಿಯಲ್ಲಿ ಹೋಗ್ತಾ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಹಾಕಿರಿ, ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ತೀರಿ. ಇದು 7ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೋತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ಮನೆಯಲ್ಲಿ ನೆಮ್ಮದಿಯನ್ನು ಗಳಿಸ್ತೀರಿ. ಇದು 9ನೇ ಭಾವದ ಫಲ. ನೀವು ಮಾಡುವಂತ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ. ಕೆಲಸದ ವಿಧಾನ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ. ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ನೋಡಿ, ಇಲ್ಲಿ ಒಂದು ದೋಷ ಆಗುತ್ತೆ, ಒಂದು ಯೋಗ ಆಗುತ್ತೆ. ಯಾವ ಯೋಗ ಅದು? ಕಲಾನಿಧಿ ಯೋಗ. ಹತ್ತನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ಬಂದಿದ್ದಕ್ಕೆ ಕುಬೇರ ಯೋಗ. ಶುಕ್ರ 7ನೇ ಮನೆಯಲ್ಲಿ ಬಂದಿದ್ದಕ್ಕೆ. ಶನಿ ಮತ್ತು ಕುಜನ ಯುತಿಯನ್ನ ಅಸ್ಥಿಭಂಗ ದೋಷ ಅಂತ ಕರಿತೀವಿ. ಅಸ್ಥಿಭಂಗ ದೋಷ. ನೋಡಿ, ಇವು ಯೋಗಗಳಾದವು ಎರಡು. ಇದು ದೋಷ ಆಯಿತು. ಸೊ ಫಸ್ಟ್ ಕಲಾನಿಧಿ ಯೋಗದ ಬಗ್ಗೆ ಮಾತಾಡೋಣ, ಆಮೇಲೆ ದೋಷದ ಬಗ್ಗೆ ಮಾತಾಡೋಣ. ಕಲಾನಿಧಿ ಯೋಗದಲ್ಲಿ ಹುಟ್ಟಿದವರು ಆಲ್ಮೋಸ್ಟ್ ಆಲ್ ಡ್ರಾಯಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಟಿವಿ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಡ್ರಾಮಾ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅಲ್ಲಿ ಅವ್ರಿಗೆ ಯೋಗ ಸಿಗುತ್ತೆ. ಅವರು ಬಹಳ ಸಕ್ಸಸ್ಫುಲ್ ಹೊಂದಿರ್ತಾರೆ, ಒಳ್ಳೆ ಫೇಮಸ್ ಇರ್ತಾರೆ. ಶುಕ್ರ 7ನೇ ಮನೆಯಲ್ಲಿ ಬಂದಿದ್ದಕ್ಕೆ ಗಂಡ ಒಳ್ಳೆಯವನು ಸಿಗ್ತಾನೆ, ರಿಚ್ ಮ್ಯಾನ್ ಸಿಗ್ತಾನೆ. ಬಹಳ ಒಳ್ಳೆ ದಾಂಪತ್ಯವನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ, ದಾಂಪತ್ಯದಲ್ಲಿ ಸುಖ ಅನುಭವಿಸ್ತೀರಿ. ಕಲಾನಿಧಿ ಯೋಗ ನಿಮ್ಮನ್ನ ಸಂಪತ್ತು, ಐಶ್ವರ್ಯ, ಸ್ಥಾನ ಮಾನ ಹಾಗೂ ಪ್ರಸಿದ್ಧಿಯನ್ನು ಕೊಡುವಂತ ಯೋಗವೇ ಕಲಾನಿಧಿ ಯೋಗ. ಹೌದು, ಶುಕ್ರ ಮತ್ತು ಕುಜನ ಯುತಿಯನ್ನು ಕಲಾನಿಧಿ ಯೋಗ ಅಂತ ಕರಿತೀವಿ ನಾವು. ಕುಬೇರ ಯೋಗ, ನೀವು ಹುಟ್ಟಿನಿಂದಲೂ ಆಸ್ತಿವಂತರಾಗಿರ್ತೀರಿ. ಒಂದು ತಾಯಿಯಿಂದ ಆಸ್ತಿ ಬಂದಿರುತ್ತೆ, ಇಲ್ಲ ಒಂದು ತಂದೆಯಿಂದ ಬಂದಿರುತ್ತೆ, ಇಲ್ಲ ಸ್ವತಃ ನೀವು ಗಳಿಸ್ತೀರಿ, ಇಲ್ಲ ನಿಮ್ಮ ಮಕ್ಕಳು ಗಳಿಸ್ತಾರೆ, ಇಲ್ಲ ಗಂಡಿನಿಂದ ಬಂದಿರುತ್ತೆ. ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ ಇವು ಕಟ್ಟಿಟ್ಟ ಬುತ್ತಿ. ಹೌದು, ಕಲಾನಿಧಿ ಯೋಗ ಆಗಲಿ ಕುಬೇರ ಯೋಗ ಆಗಲಿ ಬಹಳ ಒಳ್ಳೆ ಯೋಗಗಳಿವೆಲ್ಲ. ಈ ಎರಡೂ ಯೋಗಗಳು ಯಾರ ಜಾತಕದಲ್ಲಿ ಆಗ್ತಾವ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಬೃಹತ್ ಪರಾಶೀರ ಹೋರ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಪರಾಶಿ ಅವರು ಇದನ್ನು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ, ತಾವು ನೋಡಬಹುದು. ಬನ್ನಿ, ಅಸ್ಥಿಭಂಗ ದೋಷ ನೋಡಿ. ದಿಸ್ ಇಸ್ ಅ ಮೋಸ್ಟ್ ಡೇಂಜರಸ್ ದೋಷ. ಬಹಳ ಡೇಂಜರ್ ಇದು. ಮನುಷ್ಯನನ್ನ ಛಿದ್ರ ಮಾಡುವಂತ ದೋಷ ಇದು.
ಹೇಗೆ? ಈ ಮಗುವಿನ ತಂದೆ ಆಗಿರ್ಬೋದು ಇಲ್ಲ ತಾಯಿ ಆಗಿರ್ಬೋದು, ಅವರ ಪೂರ್ವಜರು ಹಿಂದಿನ 7 ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ. ಒಂದು ಆಕ್ಸಿಡೆಂಟಲ್ಲಿ, ಇಲ್ಲ ಒಂದು ಕೊಲೆಯಲ್ಲಿ, ಇಲ್ಲ ಒಂದು ಸುಸೈಡಲ್ಲಿ. ಈ ಅಸ್ಥಿಭಂಗ ದೋಷ ಏನಿದೆಯಲ್ಲ, ಅವ್ರೇನು ತೀರ್ಕೊಂಡಿರ್ತಾರಲ್ಲ, ಆಕಸ್ಮಿಕ ಸಾವಿನಕ್ಕಿಂತ ಮುಂಚೆ ಸಾವನ್ನಪ್ಪಿರ್ತಾರಲ್ಲ, ಅವ್ರಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಿರುವುದಿಲ್ಲ. ಅವ್ರು ಹಾಗೆ ತಿರುಗ್ತಿರ್ತಾರೆ, ಭಟಕ್ತೆ ಅಂತ ಆ ರೀತಿ, ಆತ್ಮ ಭಟಕ್ರಹೀನೆ ಅಂತಾರಲ್ಲ ಆ ರೀತಿ. ಆ ಆತ್ಮಗಳಿಗೆ ಸರಿಯಾದ ಸ್ಥಾನಮಾನ ಸಿಗೋದಕ್ಕೆ ಅದು ಕುಜ ಮತ್ತು ಶನಿಯ ಯುತಿಯಾಗಿ ಬಂದು ಕಾಡುತ್ತೆ. ಅಸ್ಥಿಭಂಗ ದೋಷ ಆಗಿ ಅವರ ಮುಂದಿನ ಏಳಿಗೆಗೆ, ಪೀಳಿಗೆಗೆ ಕಾಡುತ್ತೆ. ಯಾವ ರೀತಿ ಕಾಡುತ್ತೆ? ವಿಪರೀತ ಕಾಡುತ್ತೆ. ಅದು ಹೇಳಬಾರದು. ವಿಪರೀತ ಕಷ್ಟಗಳನ್ನು ಕೊಡುತ್ತೆ, ವಿಪರೀತ ಸಾಲವನ್ನು ಮಾಡಿಸುತ್ತೆ, ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ, ವಿರೋಧಿಗಳು ಹುಟ್ಟುಕೊತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದಗಳನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳುಗಳ ತೊಂದರೆ ಬರುತ್ತೆ, ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ. ಅಷ್ಟೂ ಅಲ್ಲದೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಅಸ್ಥಿಭಂಗ ದೋಷ ನಿವಾರಣೆಗೆ ಒಂದೇ ಒಂದು, ಇವರ ತಂದೆ, ಈ ಮಗುವಿನ ತಂದೆ ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು. ಏನು ಕೊಡಬೇಕು? ತ್ರಿಪಿಂಡ ನಾರಾಯಣ ಬಲಿ. ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟಿದ್ದೇ ನಿಜ ಆದರೆ 100% ಹೇಳ್ತೀನಿ, ಈ ಯಾವುದೇ ಇಷ್ಟದಕ್ಕೆ ಹೇಳಿದ್ನಲ್ಲ ಅವು ಯಾವ ಇವಳಿಗೆ ಬರೋದಿಲ್ಲ. ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಗೋಕರ್ಣದಲ್ಲಿ ಆದರೂ ಕೊಡಿ, ಇಲ್ಲ ಅಂತಂದರೆ ನಾನಾದರೂ ನಿಮಗೆ ಹೆಲ್ಪ್ ಮಾಡ್ತೀನಿ ಇದರಲ್ಲಿ. ತ್ರಿಪಿಂಡ ನಾರಾಯಣ ಬಲಿ ಬಹಳ ಮುಖ್ಯ. ಬನ್ನಿ, ಅಷ್ಟಮದಲ್ಲಿ ಸೂರ್ಯ ಬುಧ ರಾಹು. ಸೂರ್ಯನ ಬಿಟ್ಬಿಡಿ, ಬಟ್ ರಾಹು ಇರೋದ್ರಿಂದ ಸೂರ್ಯನ ಹಿಡ್ಕೊಳಕ್ಕಾಗತ್ತೆ. ಅಷ್ಟಮದಲ್ಲಿ ಗ್ರಹಣ ದೋಷ, ಅಷ್ಟಮದಲ್ಲಿ ನೀಚ ಜಡತ್ವ ದೋಷ, ಏನಿದು ನೀಚ ಜಡತ್ವ ದೋಷ? ಒಂದು, ಅನಾರೋಗ್ಯಕ್ಕೀಡಾಗ್ಬೋದು. 2, ಸೋಮಾರಿತನ ಬೆಳೆಯಬಹುದು. 3, ವ್ಯಸನಿ ಆಗಬಹುದು. 4, ಬೇಡವಾದ ಕೆಲಸಕ್ಕೆ ಹಾಕಬಹುದು. 5, ಬರೀ ಕಷ್ಟಗಳನ್ನೇ ನೋಡ್ಬೋದು. 6, ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು. ನೀಚ ಜಡತ್ವ ದೋಷದಿಂದ ಆಗೋದು. ಅಷ್ಟಮದಲ್ಲಿ ಗ್ರಹಣ ದೋಷ ವಿಪರೀತ ಸಾಲಗಾರ್ತಿಯನ್ನಾಗಿ ಮಾಡಬಹುದು. ಹೌದು, ವಿಪರೀತ ಸಾಲಗಾರ್ತಿಯನ್ನಾಗಿ ಮಾಡಬಹುದು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ರೋಗದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಬಹಳ ಕೆಟ್ಟ ಸಮಯ ನೋಡ್ಬೋದು. ಅತ್ತೆ ಮನೆಯಿಂದ ವಿಪರೀತ ಅಂದರೆ ಗಂಡನ ತಾಯಿಯಿಂದ ವಿಪರೀತ ಕಷ್ಟಗಳನ್ನು ಅನುಭವಿಸೋದು, ಬರೀ ಸಾಲಗಳ ಜೀವನ ಮಾಡ್ಬೋದು, ಯಾವುದಾದ್ರೂ ಮಾನಸಿಕವಾಗಿ ರೋಗಕ್ಕೆ ತುತ್ತಾಗ್ಬೋದು, ತಂದೆಯ ವ್ಯವಹಾರ ಹಾಳಾಗ್ಬೋದು, ಎಲುಬು ಕೀಳುಗಳ ತೊಂದರೆ ಬರ್ಬೋದು, ಕೋರ್ಟು ಕಚೇರಿ ಅಡ್ಡಾಡುವ ಪರಿಸ್ಥಿತಿ ಬರ್ಬೋದು, ಅಪವಾದಗಳು ಹೊತ್ಕೋಬಹುದು, ವಿವಾದಗಳಿಗೆ ಗುರಿಯಾಗ್ಬೋದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ಆರೋಗ್ಯದ ಸಮಸ್ಯೆ ಬರ್ಬೋದು, ವಿರೋಧಿಗಳಿಗೆ ಹುಟ್ಟುಕೋಬಹುದು, ಜಗಳ ಜಾಪತ್ರೆಯಿಂದ ಜೀವನ ಕೊಡಬಹುದು, ವಿಪರೀತ ಸಾಲವನ್ನು ಅನುಭವಿಸ್ಬೋದು, ಕಷ್ಟಗಳಿಂದ ಜೀವನ ಕೊಡಬಹುದು. ದಯವಿಟ್ಟು ಅಷ್ಟಮದಲ್ಲಿರುವ ಬುಧ ಮತ್ತು ರಾಹು ಶಾಂತಿ ನೀವು ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಯು ಮಸ್ಟ್ ಅಂಡ್ ಶುಡ್. ನಾನು ಕೊನೆಗೆ ಹೇಳ್ತೀನಿ ನಿಮ್ಗೆ ಏನೇನು ಮಾಡಿಸ್ಬೇಕು ಅನ್ನೋದನ್ನು. ನೋಡಿ, ಗುರು ಯಾರು? 5ನೇ ಭಾವದ ಸ್ವಾಮಿ, 9ರಲ್ಲಿದ್ದಾನೆ.
ಒಂಬತ್ತನೇ ಭಾವದ ಫಲವನ್ನು ಆಲ್ರೆಡಿ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಮಗುಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾಳೆ. ಹುಟ್ಟುವಂಥ ಮಕ್ಕಳು ಬುದ್ಧಿವಂತ, ನೀತಿವಂತ, ರೀತಿವಂತ, ಪ್ರಜ್ಞಾವಂತ, ವಿದ್ಯಾವಂತ ಮಕ್ಕಳು ಇರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗೋದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಬಂದರೆ ಗೆಲ್ತಾಳೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಮಕ್ಕಳು, ಅಜ್ಜ ಅಜ್ಜಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತಾಳೆ. ಸುಖ ಶಾಂತಿಯಿಂದ ಬದುಕ್ತಾಳೆ, ಕಷ್ಟಗಳನ್ನು ಹೊಡೆದೋಡಿಸ್ತಾಳೆ, ಸಾಧನೆಗೆ ದಾರಿ ಮಾಡ್ಕೊತಾಳೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತಾಳೆ, ಒಳ್ಳೆಯ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತಾಳೆ. ಇದು 5ನೇ ಭಾವದ ಫಲ. ಗುರು 5ನೇ ಭಾವದ ಸ್ವಾಮಿ ಆಗಿದ್ದರಿಂದ 9ರಲ್ಲಿ ಬಂದಿರೋದ್ರಿಂದ ಇದನ್ನು ನಾವು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಅತಿ ದೊಡ್ಡ ಯೋಗ ಇದು. ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ. ಅದು ಗುರುವಿನಿಂದ 100%. ಹಾಗಂತ ನೀವು ಸುಮ್ಮನೆ ಬಿಡಂಗಿಲ್ಲ. ನಾನು ಹೇಳುವ ಗ್ರಹಗಳ ಶಾಂತಿ ನೀವು ಮಾಡಿಸ್ಲಿಲ್ಲ, ಮಗು ಚಿಕ್ಕದಿದೆ, ಇವಾಗಲೇ ಮಾಡಿಸ್ಕೋಬೇಕು, ಆಮೇಲೆ ನನ್ನನ್ನು ದೂಷಿಸಬಾರ್ದು. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ತೋರ್ಗ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಎಲ್ಲವನ್ನೂ ಕೊಟ್ಟು ಬಹಳ ಸುಖಮಯ ಜೀವನ ಸಾಗಿಸ್ತಾನೆ ಆ ಭಗವಂತ. ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದೆ. ಚಂದ್ರ 12ನೇ ಮನೆಯಲ್ಲಿದ್ದಾನೆ, ಸೂರ್ಯ ಅಷ್ಟಮದಲ್ಲಿದ್ದಾನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಮಗುಗೆ ನೋಡಿ, ಯಾರು ಇಲ್ಲ ಅಕ್ಕಪಕ್ಕ, ಯಾವ ಗ್ರಹಗಳ ದೃಷ್ಟಿನೂ ಇಲ್ಲ. ಹಾಗಾಗಿ ಕೇಮದ್ರುಮ ದೋಷ ಆಗುತ್ತೆ, ಬಹಳ ಕೆಟ್ಟ ದೋಷ ಇದು. ಕೇಮದ್ರುಮ ದೋಷ ಹೆಂಗೆ ಅಂದರೆ, ಒಂದು ಸಣ್ಣ ಮಗುನ ತೊಗೊಂಡೋಗಿ ನೀವು ರೋಡಲ್ಲಿ ಬಿಟ್ಟರೆ ಮಗುಗೆ ಬಂದು ವೆಹಿಕಲ್ ಗುದ್ಕೊಳ್ಳುತ್ತೆ, ಇಲ್ಲ ವೆಹಿಕಲ್ಗೆ ಹೋಗಿ ಮಗು ಗುದ್ಕೊಳ್ಳುತ್ತೆ. ಆ ರೀತಿ ಮೆಂಟಾಲಿಟಿ ಇರುತ್ತೆ. ಇದರರ್ಥ ಮಾನಸಿಕವಾಗಿ ಹಿಂಸೆ ಪಡ್ತಾಳೆ, ಮಾನಸಿಕ ಹಿಂಸೆಯಿಂದ ಸಿಕ್ಕಾಪಟ್ಟಿ ಬರುತ್ತಾಳೆ. ತಾಯಿಗೆ ಚಿಂತೆ, ತಾಯಿಯ ಆರೋಗ್ಯದಲ್ಲಿ ಏರಾಪೇರು, ತಾಯಿಗೆ ಬೇಸರದ ಇದು. ಹಾಗಾಗಿ ದಯವಿಟ್ಟು ಇಲ್ಲಿ ಕೇಮದ್ರಮ ದೋಷ ನಿವಾರಣೆ ಮಾಡ್ಕೊಳ್ಳೇಬೇಕು. ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ನಿಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ಫಸ್ಟು ತ್ರಿಪಿಂಡ ನಾರಾಯಣ ಬಲಿ, ಇದನ್ನು ನೀವು ಕೊಡಲೇಬೇಕು. ಯಾರು ಕೊಡಬೇಕು? ತಂದೆ ಕೊಡಬೇಕು. ಎರಡನೇದ್ದು ಬುಧ ಹಾಗೂ ರಾಹು ಶಾಂತಿ ಪ್ಲಸ್ ಚಂದ್ರ ಶಾಂತಿ, ಇವು 3 ಆಗಲೇಬೇಕು. ಪ್ಲಸ್ 7 ಕ್ಯಾರೆಟ್ ಹವಳ ನನ್ನ ಹತ್ರ ಸಿಗುತ್ತೆ. 9 ದಿನ ಪೂಜೆ ಮಾಡಿ ಕೊಟ್ಟು ಕಳಿಸ್ತೇನೆ. ಹವಳ ಹಾಕಿ. ಹೌದು, ತ್ರಿಪಿಂಡ ನಾರಾಯಣ ಬಲಿ, ಬುಧ ಮತ್ತು ರಾಹು ಶಾಂತಿ ಮತ್ತು ಚಂದ್ರ ಶಾಂತಿ, ಇವಷ್ಟು ಆಗಲೇಬೇಕು. ಆಗಲಿಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿ, ಗುರು ಸೀದಾ ನಿಮ್ಮನ್ನೇ ನೋಡ್ತಾರೆ, ಅದಾದಮೇಲೆ 3 ತನ್ಮನೆ ನೋಡ್ತಾರೆ. ಇದರ ಅರ್ಥ 1ರಲ್ಲಿ ವ್ಯಕ್ತಿತ್ವ ವಿಕಸನ, 3ರಲ್ಲಿ ಬಂಡಧೈರ್ಯ, 5ರಲ್ಲಿ ವಿದ್ಯೆ ಹಾಗೂ ದಾಂಪತ್ಯ. ಅದೇ ರೀತಿ ಕುಜ ಸೀದಾ 10ನೇ ಮನೆ ನೋಡ್ತಾನೆ. ನೀವು ಮಾಡೋದೇ ಇಂಜಿನಿಯರಿಂಗ್, ನೆನಪಿಟ್ಕೊಂಡ್ಬಿಡಿ. ಅದಾದ್ಮೇಲೆ ನಿಮ್ಮನ್ನು ನೋಡ್ತಾರೆ. ಅದಾದ್ಮೇಲೆ ಕೇತುನಿಂದ ಆಗೋ ಎಲ್ಲ ಕೆಟ್ಟ ಫಲಗಳು ನಿವಾರಣೆ ಮಾಡಬೇಕಂದ್ರೆ ಇಲ್ಲಿ 7 ಕ್ಯಾರೆಟ್ ಹವಳ ಹಾಕಲೇಬೇಕು. ಬನ್ನಿ, ಹಾಗಾದರೆ ದಾಂಪತ್ಯ ಹೇಗಿದೆ? ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡುವುದೇ ನಾವು 1ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ, 5ನೇ ಮನೆ ಸ್ವಾಮಿ ಗುರು 3ರಲ್ಲಿ, 7ನೇ ಮನೆ ಸ್ವಾಮಿ ಅಷ್ಟಮದಲ್ಲಿ,
9ನೇ ಮನಿ ಸ್ವಾಮಿ ಸ್ವಂತ ಮನೆಯಲ್ಲಿ ರುಚಕ ಮಹಾಪುರುಷ ರಾಜಯೋಗ ಪ್ಲಸ್ ನೀಚಭಂಗ ರಾಜಯೋಗ ಜನರೇಟ್ ಮಾಡಿದ್ರಿಂದ ಇವಳ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ಯಾಕಂದರೆ ರುಚಕ ಮತ್ತು ನೀಚಭಂಗ ರಾಜಯೋಗ ಎರಡೂ ಆಗಿದೆ. ಬನ್ನಿ ಹಾಗಾದರೆ ಎಜುಕೇಶನ್ ಹೇಗಿರುತ್ತೆ ನೋಡೋಣ. ಲಗ್ನದಲ್ಲಿ ಶುಕ್ರ ನೀಚ, 5ನೇ ಮನೆ ಸ್ವಾಮಿ ಶನಿ 2ರಲ್ಲಿ ಉಚ್ಚ ಇದ್ದಾನೆ. ಹಾಗಾಗಿ ಎಜುಕೇಶನ್ ಬಗ್ಗೆ ಏನು ಚಿಂತೆ ಬೇಡ. ಎಜುಕೇಶನ್ ನೋಡಬೇಕು ಅಂದ್ರೆ 5ನೇ ಮನೆ ಸ್ವಾಮಿ ನೋಡಬೇಕು, ಬೇರೆ ಯಾರನ್ನು ನೋಡುವ ಅವಶ್ಯಕತೆ ಇಲ್ಲ. ಕೆಲಸದ ವಿಚಾರವಾಗಿ 10ನೇ ಭಾವದ ಸ್ವಾಮಿ ಯಾರು? ಶುಕ್ರ 7ನೇ ಮನೆಯಲ್ಲಿರೋದ್ರಿಂದ ಬಿಸ್ನೆಸ್ ಮಾಡಿ ಒಳ್ಳೆ ದುಡ್ಡನ್ನು ಗಳಿಸ್ತಾಳೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಆದರೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದರೆ ತ್ರಿಪಿಂಡ ನಾರಾಯಣ ಬಲಿ, ಯಾವುದು ತ್ರಿಪಿಂಡ ನಾರಾಯಣ ಬಲಿ ಪ್ಲಸ್ ಶನಿ ದಶೆಯಲ್ಲಿ ಹುಟ್ಟಿದ್ದಾಳೆ ಈಗ, ನೋ ಪ್ರಾಬ್ಲಮ್. ಹೌದಾ? ಆಮೇಲೆ ಬುಧ ದಶೆ ಶುರು ಆದರೆ ನಿಮ್ಗೆ ಒಳ್ಳೇದಲ್ಲ, ನಾನು ಹೇಳ್ತಾ ಇದ್ದೀನಿ ನೋಡಿ. ದಯವಿಟ್ಟು ಬುಧ ರಾಹು ಚಂದ್ರ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ಶನಿ ಶಾಂತಿ ಅವಶ್ಯಕತೆ ಇಲ್ಲ, ಯಾಕಂದರೆ ಅವನ ಸ್ವಂತ ಮನೆಯಲ್ಲಿದ್ದಾನೆ, ಅದು 7ನೇ ಮನೆಯಲ್ಲಿದ್ದಾನೆ. ಆಮೇಲೆ ತ್ರಿಪಿಂಡ ನಾರಾಯಣ ಬಲಿ ಮಾಡ್ಕೊಳ್ಳಿ. ಆಮೇಲೆ 7 ಕ್ಯಾರೆಟು ಹವಳವನ್ನು ಅವಳಿಗೆ ಧರಿಸಕ್ಕೆ ಹೇಳಿ ನನ್ನ ಹತ್ರ ಸಿಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.